ನನ್ನನ್ನು ಹೆಂಗೆ ಕೇಳ್ತೀಯಾ? ನಿನಗೆ ಏನು ಇಷ್ಟ ಬರ್ತೈತೋ ಅದನ್ನ ಮಾಡು. ಯಾಕತ್ತೆ ಬೇಜಾರಾಗಿದ್ದೀರಿ ನನ್ನ ಮೇಲೆ? ಏನು ತಪ್ಪು ಮಾಡಿದ್ನತ್ತೆ ನಾನು? ಅಯ್ಯೋ, ನೀನೇನು ತಪ್ಪು ಮಾಡ್ತೀಯಮ್ಮ? ನಂದೇ ತಪ್ಪು ಎಲ್ಲ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳಂಗಿಲ್ಲ, ನನ್ನ ಕೆಲಸ ನಿನಗೆ ಹೆಲ್ಪ್ ಮಾಡಂಗಿಲ್ಲ, ನಂದೇ ತಪ್ಪು. ಯಾರು ಹೇಳಿದ್ರು ಅತ್ತೆ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊಳಲ್ಲ ಅಂತ? ನಿಮ್ಮಂತ ಅತ್ತೆ ಸಿಗ್ಬೇಕು ಅಂದ್ರೆ ನಾನು ಪುಣ್ಯ ಮಾಡಿರ್ಬೇಕತ್ತೆ. ಅಂಥದ್ರಲ್ಲಿ ನೀವು ನನಗೆ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ. ನನಗೆ ಜಾಸ್ತಿ ಎಲ್ಲ ನೀವೇ ಮಾಡ್ತೀರಾ. ನಾನು ಏನಾದರೂ ಹೇಳಿದ್ನ ನಿಮಗೆ ನೀವು ಕೆಲಸ ಮಾಡೋದಿಲ್ಲ ಅಂತ? ನನ್ನ ಹತ್ರ ಏನೂ ಹೇಳಿಲ್ಲಮ್ಮ ನೀನು. ಆದರೆ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಹೇಳಿದ್ಯಲ್ಲಮ್ಮ, ನಮ್ಮ ಅತ್ತೆ ಸರಿ ನೋಡ್ಕೊಳಂಗಿಲ್ಲ, ನನಗೆ ಕೆಲಸ ಮಾಡಂಗಿಲ್ಲ, ಹೊರಗಡೆನೇ ದುಡಿತೀನಿ, ಇಲ್ಲೇ ಮನೆಗೂ ಬಂದು ಮಾಡ್ತೀನಿ ಅಂತ ಅಕ್ಕಪಕ್ಕದವ್ರ ಹತ್ರ ಹೇಳ್ಬಿಟ್ಟಿದ್ಯಲ್ಲಮ್ಮ. ಅದಕ್ಕೆ ಹೇಳ್ತಾ ಇರೋದು ನಾನು. ಅಯ್ಯೋ ಶಿವ, ಏನತ್ತೆ ಹಿಂಗೆ ಹೇಳ್ತಿದ್ದೀರಾ? ನಾನು ಅಕ್ಕಪಕ್ಕದವ್ರ ಹತ್ರ ಹೇಳಿದ್ದೀನ ನಿಮ್ಮ ಬಗ್ಗೆ ಈ ಥರ ಕೆಡ್ತಾಗಿ? ಏನು ಹೇಳ್ತಿದ್ದೀರತ್ತೆ? ಯಾರು ಹೇಳಿದ್ದು ನಿಮಗಿಲ್ಲ ಇದನ್ನೆಲ್ಲ? ಯಾರು ಯಾಕೆ ಹೇಳ್ತಾರೆ? ನನಗೆ ಗೊತ್ತು, ನೀನು ಹೇಳಿರೋದಲ್ಲ ಅದು. ಇಲ್ಲ ಬಿಡು, ಏನೇನಿಲ್ಲ ಬಿಡು. ಇಲ್ಲ ಅತ್ತೆ, ನನಗೆ ನೀವು ಹೇಳಲೇಬೇಕು. ಮೊನ್ನೆಯಿಂದನೂ ನನ್ನ ಹತ್ರ ಹಿಂಗೆ ನಡ್ಕೊಳ್ತಾ ಇದ್ದೀರಾ ನೀವು. ಯಾವತ್ತೂ ಈ ಥರ ನಡ್ಕೊಂಡಾರಲ್ಲ ನೀವು. ಯಾರು ಹೇಳಿದ್ದು ನಿಮಗೆ ಆ ಥರ ಎಲ್ಲ? ನಿಮಗೆ ಚಾಡಿ ಚುಚ್ಚಿರೋದು ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಅತ್ತೆ. ನಾನು ಆ ಥರ ಹೇಳ್ತೀನಿ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ನೀವು? ಈಗ ನಾನು ಹೇಳಿದ್ರೆ ಗಿರ್ಜಿ ಹೇಳಿದಾಳೆ ಅಂತ ಹೇಳಿದ್ರೆ ಇವಳು ಹೋಗಿ ಜಗಳ ಮಾಡಿಬಿಡ್ತಾಳೆ. ಸುಮ್ಮನೆ ಯಾಕೆ ಅವಳು ಪಾಪ ಏನೋ ಹೇಳೋಣ ಅಂತ ಹೇಳಿದಾಳೆ, ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಮಾಡೋದು? ಹೋಗ್ಲತ್ಲೆಗೆ ಇಲ್ಲಿಗೆ ಬಿಟ್ಬಿಡ್ತೀನಿ. ಅತ್ತೆ ಹೇಳಿ ಅತ್ತೆ. ಏನೂ ಇಲ್ಲ ಬಿಡು, ಸುಮ್ಮನೆ ಹೇಳ್ದೆ ಬಿಡು. ಅತ್ಲೆಗೆ ಹೋಗ್ಲಿ, ಹೋಗೋಗು. ಅಡುಗೆ ಏನು ಮಾಡಬೇಕು ನೋಡಿ ಯೋಚನೆ ಮಾಡೋಗು. ಅತ್ತೆ ಅಯ್ಯೋ ಅತ್ತೆ ಹೇಳ್ರಿ ಅತ್ತೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಯಾರು ಹೇಳಿರ್ಬೋದು ಆ ಥರ? ನನ್ಗೆ ಯಾರು ಇಲ್ಲ, ಅಕ್ಕಪಕ್ಕದವ್ರು ಅಂತ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಕಮಲಕ್ಕ ಓ ಗಿರ್ಜಾ ಆಂಟಿ. ಇಲ್ಲ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆಂಟಿ. ಹೇಳ್ರಿ ಆಂಟಿ. ಹೌದಾ, ದೇವಸ್ಥಾನಕ್ಕೆ ಹೋಗಿದ್ದಾರಾ? ಅದೇ ಮೊನ್ನೆ ಏನೋ ಇದು ಪಲಾವ್ ಏನೋ ಮಾಡಿದ್ರಲ್ಲಮ್ಮ, ಅದನ್ನ ತಗೊಂಬಂದಿತ್ತ ನಿಮ್ಮ ಮತ್ತೆ ಕೊಟ್ಟಿತ್ತು ಸ್ವಲ್ಪ. ಅದೇ ಅದು ಪ್ಲೇಟ್ ಕೊಡೋಣ ಅಂತ ಬಂದಮ್ಮ. ಹೌದ್ರಾ? ಸರಿ ಕೊಡಿ ಆಂಟಿ. ಯಾಕಮ್ಮ ಗೀತಾ ಒಂಥರ ಬೇಜಾರಾಗಿರೋ ಥರ ಇದೆಯಾ? ಯಾಕೆ ಹುಷಾರಿಲ್ವಾ? ಇಲ್ಲ ಆಂಟಿ, ಆ ಥರ ನಿಲ್ವಲ್ಲ. ಇಲ್ಲ ಆರಾಮಿದ್ದೀನಿ ನಾನು. ಏನು ಜಗಳ ಆಗಿಲ್ವಾ? ಬಾಯ್ ಬಿಡಿಸ್ತೀನಿ ತಡಿ. ಯಾಕಮ್ಮ ಗೀತಾ ಯಾಕೋ ಬಾಯ್ ಮಾಡ್ತಿದ್ರಿ ನೀನು ನಿಮ್ಮ ಅತ್ತೆ? ನಾನು ನಿನ್ನೆ ಬಂದಿದ್ದೆ, ಯಾಕೋ ಜೋರ್ ಮಾಡ್ತಿರ್ತೀರ ಅನ್ನಿಸ್ತು. ನಾನು ಮತ್ತೆ ಹಂಗೆ ಹೋದ್ನಮ್ಮ. ಕೇಳ್ತಿದ್ದೇನೆ ಅಂತ ಮತ್ತೆ ತಪ್ಪು ತಿಳ್ಕೊಬೇಡ. ಅದು ಬಾಯ್ ಕೇಳಿಸ್ತಿತ್ತಲ್ಲ ಅದಕ್ಕೆ ಕೇಳಿದೆ. ನನ್ನ ಹತ್ರ ಹೇಳ್ಬಾರ್ದು ಅಂತ ಏನು ಇತ್ತಿತ್ತು ಅಂದ್ರೆ ಬೇಡ ಬಿಡಮ್ಮ, ಅದು ನನಗೇನು ಇದು ಇಲ್ಲ. ಇರ್ಲಿ ಬಿಡು. ಸರಿ ತಗೋ ಬರ್ತೀನಿ. ಅದು ಹಂಗೇನಿಲ್ಲ ಆಂಟಿ. ಅದು ಯಾಕಮ್ಮ ಏನಾಯ್ತು ಹೇಳು? ನಾನು ನಿಮ್ಮ ತಾಯಿ ಥರನೇ ಅಲ್ವಾ? ಹೇಳು, ಏನಾದರೂ ಇದ್ರೆ ನನ್ನ ಹತ್ರ ಹಂಚ್ಕೋ, ಅಗ್ರ ಆಗುತ್ತೆ ಮನಸ್ಸು. ಇಲ್ಲ ಆಂಟಿ, ಅದೇ ನಮ್ಮ ಅತ್ತೆ ಸ್ವಲ್ಪ ಯಾಕೋ ಮನಸ್ಥಿತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ನಮ್ಮ ಮೇಲೆ ರೇಗಾಡ್ತಿದ್ರು. ನಾನೇನೋ ಏನೋ ಅಂದಿದ್ದೀನಿ ಅಕ್ಕಪಕ್ಕದವ್ರ ಹತ್ರ ಅಂತ ಹೇಳ್ಬಿಟ್ಟು ನನ್ನ ಹತ್ರ ರೇಗಾಡಿದ್ರು. ನಾನು ಅತ್ತೆ ಸರಿಯಾಗಿ ಕೆಲಸ ಮಾಡಲ್ಲ, ನನಗೆ ಹೆಲ್ಪ್ ಮಾಡಲ್ಲ, ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ದೀನಂತೆ. ಯಾರ ಹತ್ರನೂ ಯಾರೋ ಬಂದು ಅತ್ತೆಗೆ ಚಾಡಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅತ್ತೆ ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ನನ್ನ ಮುಖ ಕೊಟ್ಟು ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ. ಸ್ಟಾರ್ಟ್ ಆಗಿದೆ. ಏನು ಕಮಲಕ್ಕ ಈ ತರ ಮಾಡ್ತಿದ್ದಾಳ? ಅದು ನಿನ್ನಂತ ಒಳ್ಳೆ ಹುಡುಗಿ ಮೇಲೆ? ಅಯ್ಯೋ ದೇವಾ, ಅವಳಿಗೇನ್ ಬಂತು ಈ ತರ? ಯಾರು ಹೇಳಿದ್ದಾರೆ ಅಕ್ಕಪಕ್ಕದವರು? ಇಲ್ಲ ಯಾರು ಆ ಥರ ಇಲ್ಲ ಬಿಡಮ್ಮ, ಆ ಥರ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಓ ಆಂಟಿ, ನನಗೂ ಅದೇ ಡೌಟ್, ಯಾರು ಹೇಳಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಒಳ್ಳೆಯವರಿಗೆ ಕಾರಣನೇ ಇಲ್ಲ ಬಿಡಮ್ಮ. ಹೋಗ್ಲಿ ತಗೋ, ಪ್ಲೇಟ್ ಕೊಟ್ಟಿದ್ದೀನಿ ನೋಡು, ಹೇಳ್ಬಿಡು ನಿಮ್ಮ ಅತ್ತೆಗೆ. ಸರಿ ಆಂಟಿ, ಬಂದ್ಮೇಲೆ ಹೇಳ್ತೀನಿ ತಗೊಳ್ಳಿ. ಅಯ್ಯ ಕಮಲಕ್ಕ ಈಗ ಬರ್ತಾ ಇದೀಯಾ? ಹೋಗಿರ್ಜಿ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ನಾ, ಮುಗಿಸ್ಕೊಂಡು ಈಗ ಬಂದೆ ನೋಡು. ನೀನು ಯಾವ ಕಡೆಯಿಂದ ಬರ್ತಾ ಇದೀಯಾ? ಅಯ್ಯೋ ನಾನು ನಿಮ್ಮ ಮನೆಗೆ ಹೋಗಿದ್ದೆ, ಅದೇ ಪ್ಲೇಟ್ ಕೊಟ್ಟಿದ್ದೆಲ್ಲ ಅದನ್ನ ಕೊಡಕ ಅಂತ ಹೋಗಿದ್ದೆ. ಅಲ್ಲಿ ನಿನ್ ಸೊಸೆ ಇದ್ಲು. ಕೊಡ್ಬೇಕಿತ್ತಕ್ಕಿ ಕೈಯಲ್ಲಿ. ಅಯ್ಯೋ ಕೊಡೋಣ ಅಂತ ಹೋದ್ರೆ ನಿನ್ ಸೊಸೆ ಅವ್ರ ಅಮ್ಮನ ಜೊತೆಗೆ ಮಾತಾಡ್ತಾ ಇದ್ಲು ಫೋನಲ್ಲಿ. ಏನೇನೋ ಸರ್ಸರ್ರೆ ನಿನ್ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ಕೊಂಡು ಅವ್ರ ಅಮ್ಮಂಗ್ ಚಾಡಿ ಹೇಳ್ತಾ ಇದ್ಲು. ನಾನು ಕೇಳಿಸ್ಕೊಂಡೆ ಎಷ್ಟ ತನಕ ಮಾತಾಡಿದ್ಲವ. ಆಮೇಲೆ ಹೋಗಿ ಅಲ್ಲೇ ಪ್ಲೇಟ್ ಅಲ್ಲೇ ಇಟ್ಟು ಈ ಕಡೆ ಬಂದೆ ನೋಡು. ಹೌದಾ? ಅಯ್ಯೋ ದೇವ ಶಿವ, ಇದಕ್ಕೇನು ಬಂತ ಒತ್ಕೊಂಡು ಹೋಗೋದು? ಅಷ್ಟು ಪ್ರೀತಿ ಮಾಡ್ತದಳ, ಹಿಂಗೆ ಮಾಡಕತ್ತಾಳ?
ಇರು ಇವತ್ತೈತೆ, ಇಲ್ಲ ನಾನ ಅವಳ ನೋಡೇ ಬಿಡೋಣ. ಕಮಲಕ್ಕ ಪೂರ್ತಿ. ಅಯ್ಯೋ ನಡಿ ನಡಿ ನಡಿ, ಜಗಳ ಮಾಡ. ನಾನಿವತ್ತು ಖುಷಿ ಖುಷಿ. ಗೀತಾ, ನೀನೇ ಅನ್ಕೊಂಡ್ಬಿಟ್ಟಿದ್ಯಾ ಗೀತಾ? ನೀನು ಯಾಕತ್ತೆ, ಏನಾಯ್ತು? ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಾನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ ನಿನ್ನ, ನನ್ನ ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಆದ್ರೆ ನೀನು ಈ ತರ ವಿಷಕಾರ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ. ಅತ್ತೆ, ನಾನೇನು ವಿಷಕಾರ್ತಿದ್ದೀನಿ? ನಾನು ನೀವೇನ್ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀರಾ? ನಾನು ನಿನ್ನನ್ನು ಅತ್ತೆ ಅಂತ ತಿಳ್ಕೊಂಡಿಲ್ಲ, ಅಮ್ಮ ಅಂತ ತಿಳ್ಕೊಂಡು ನಾನು ನಿಮ್ಮ ಹತ್ರ ಇದ್ದೆ. ನಿಮಗೆ ಗೊತ್ತಿಲ್ವಾ ಅದು ನಿಮಗೆ? ಎಲ್ಲ ನಾಟಕ, ಬರೀ ನಾಟಕ. ನನ್ನ ಜೊತೆಗೆ ಇದ್ದಿದ್ದೆಲ್ಲ ನಿನ್ನ ನಾಟಕನೇ ಬರೀ. ಅತ್ತೆ, ನೀವು ಈ ತರ ಮಾತಾಡ್ತಿರೋದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅತ್ತೆ. ಏನಾಗಿದೆ ಅತ್ತೆ ನಿಮ್ಗೆ? ಯಾಕೆ ಈ ತರ ಮಾತಾಡ್ತಿದ್ದೀರಾ? ನೀವು ಮೊದಲೆಲ್ಲ ಈ ತರ ಇರಲಿಲ್ಲ, ಇವಾಗ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಇಲ್ಲ, ಮುಗೀತು, ಇಲ್ಲಿಗೆ ಮುಗೀತು. ನೀನ್ ಮಕ್ಕ ನೋಡ, ನನ್ನ ಮಕ್ಕ ನೋಡಂಗಿಲ್ಲ ನಿಂದು. ನಾನಿರಲ್ಲ. ಸರಿ, ನೀನು ಹಿಂಗೆ ಮಾಡ್ತೀಯ ಅಂತಂದ್ರೆ ಇರು, ನಾನು ನಿನ್ನ ಜೊತೆಗಿರಲ್ಲ. ನಾನು ಹೋಗ್ತೀನಿ. ನನ್ನ ಮಗ ಬಂದಮೇಲೆ ಹೇಳು, ನಾನು ಹಿಂಗೇನಾಯ್ತು, ನೀನೇನು ಮಾಡಿದೆ ಅಂತ ಎಲ್ಲನೂ ಹೇಳು. ಅವಾಗ ಗೊತ್ತಾಗುತ್ತೆ ಅವನಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನಾನು ನಿನ್ನ ಜೊತೆಗಿರಲ್ಲ, ನಾನು ಹೋಗ್ತೀನಿ. ನನ್ನ ಮೂರಿಗೆ ಅಲ್ಲೇ ಇರ್ತೀನಿ. ನಾನು ಇನ್ನೊಂದ್ಸತಿ ನನ್ನ ಬಾಬಾ ಅಂತ ಕರೆಯಂಗಿಲ್ಲ ನೀವು. ಅತ್ತೆ, ಅಯ್ಯೋ ದೇವಾ, ಹೋಗೇ ಬಿಟ್ಲಾ? ಅಯ್ಯೋ ಅತ್ತೆ ಸೊಸೆ ಕೊನೆಗೂ ಬೇರೆ ಆದ್ರ. ವಾವ್ ಗಿರ್ಜಿ, ನೀನ್ ಬಾರಿ ಜಾಣಿ ಕಣೆ. ಹಂಗೆ ಏನ್ ಕೊಚ್ಕೊಂಡಿದ್ದು ನನ್ನ ಸೊಸೆ. ಹಂಗೆ ನನ್ನ ಸೊಸೆ ಹಿಂಗೆ ನನಗೆ ಅಷ್ಟೆಲ್ಲ ಮಾಡ್ತಾಳೆ, ಮಗಳ ತರ ನೋಡ್ಕೋತಾಳೆ. ಹಂಗೆ ಇವಳು ಸೊಸೆ ನನ್ನ ಅತ್ತೆ ಹಿಂಗೆ ನನ್ನ ತಾಯಿ ಸಮಾನ. ಎಷ್ಟೆಲ್ಲ ಜಂಬ ಕೊಚ್ಕೋತಿದ್ರು, ಇವಾಗ ಕೊಚ್ಕೊಳ್ಳಿ ನೋಡೋಣ. ಇಬ್ರು ದೂರ ಆಗ್ಬಿಟ್ರು. ದೂರ ಆಗ್ಬಿಟ್ರು ಅಲ್ಲ, ದೂರ ಮಾಡ್ಬಿಟ್ಟೆ. ನನ್ನಿಂದನೇ ದೂರ ಆಗ್ಬಿಟ್ರು. ಹಿಂಗೆ ಆಗ್ಬೇಕು, ಇಂಥವ್ರಿಗೆಲ್ಲ ಇದೇ ಸರಿಯಾಗಿರುತ್ತೆ. ಇವರಿಬ್ರು ಏನೋ ದೂರ ಆದ್ರು. ಇವರಿಬ್ರದ್ದು ಫ್ಯಾಮಿಲಿ ಮ್ಯಾಟ್ರ್ ಕ್ಲೋಸು. ನೆಕ್ಸ್ಟ್ ಆ ಪ್ರೇಮವಾದಳಲ್ಲ, ಪ್ರೇಮವಂಗೆ ಹಿಂಗೆ ಮಾಡ್ಬೇಕು. ಅವರಿಬ್ರು ಅತ್ತೆ ಸೊಸೆನು ಹಿಂಗೆ ಅನ್ಯೋನ್ಯವಾಗಿದ್ದಾರೆ. ಅವರಿಬ್ರು ದೂರ ಮಾಡ್ಬಿಟ್ರೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ನಾನ್ ಚೆನ್ನಾಗಿಲ್ಲ, ಯಾರು ಚೆನ್ನಾಗಿರಬಾರ್ದು, ಅಷ್ಟೇ ನನ್ನ ಪಾಲಿಸಿ. ಅಯ್ಯೋ, ಇದೆಲ್ಲ ಇವ್ರ ಪ್ಲಾನ. ನಮ್ಮತ್ತೆ ಇವ್ರ ಮಾತು ಕಟ್ಕೊಂಡು ನನ್ಗೆ ಆ ಥರ ಮಾಡಿದ್ರ, ನನ್ನ ಬಿಟ್ಟು ಹೋದ್ರ. ಈ ಥರ ಮೂರ್ನವ್ರ ಮಾತು ಕೇಳ್ಬಿಟ್ಟು ಎಷ್ಟು ಸಂಸಾರ ಹಾಳಾಗಿದ್ದಾವೋ ಏನು. ನೋಡಿ ಫ್ರೆಂಡ್ಸ್, ಹೆಂಗೆಲ್ಲ ಇರ್ತಾರೆ ಜನರು. ಅವ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿರೋರ್ನು ದೂರ ಮಾಡೋರು ಇರ್ತಾರೆ. ಅಂಥವ್ರು ಇದ್ದಾರೆ ಅಂತ ಗೊತ್ತಿದ್ದು ನಾವು ಈ ಥರ ಎಲ್ಲ ನಂಬ್ಕೊಂಡು, ಅವ್ರ ಹೇಳೋ ಮಾತನ್ನೆಲ್ಲ ನಂಬ್ಕೊಂಡು ಚೆನ್ನಾಗಿದ್ದವರೆಲ್ಲ ದೂರ ಆಗ್ತೀವಿ. ಅವರಿಗೆ ಅದರಿಂದ ಎಷ್ಟೆಲ್ಲ ಖುಷಿ ಸಿಗುತ್ತೆ. ನಮ್ಮಂತರ್ ಮೋಸ ಹೋಗೋರು ಇರೋದ್ರವರೆಗೂ ಇಂಥವರಿಗೆ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾನೆ ಇರುತ್ತೆ. ಪ್ಲೀಸ್ ಯಾವತ್ತು ಯಾರು ಜಗಳ ಮಾಡಬೇಡಿ ಫ್ರೆಂಡ್ಸ್. ಜಗಳ ಬಂದೇ ಬರುತ್ತೆ, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಅವಾಗೆಲ್ಲ ಸಂಸಾರಗಳು ಚೆನ್ನಾಗಿರ್ತವೆ, ಎಲ್ಲರೂ ಒಂದಾಗಿರ್ಬೋದು. ನಮ್ಮ ಅತ್ತೆಗೆ ಸಮಾಧಾನ ಆದಮೇಲೆ ನಾನೇ ಹೋಗಿ ಮಾತಾಡಿಸ್ತೀನಿ.